ನೋಡೋಣ ನೋಡೋಣ ತೋರಿಸ್ಲಿ ಊಟ ಮಾಡಿ ಇಲ್ಲಿ ಊಟ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮಾಗಿದ್ದೀವಿ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ವೀಡಿಯೋ ಒಳಗೆ ಏನೆಲ್ಲ ನಡೀತಿತ್ತು ಅನ್ನೋದನ್ನ ತೋರಿಸ್ತೀನಿ, ನೀವು ನೋಡ್ರಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಸ್ವೀಟ್ ಏನಾದರೂ ಮಾಡಿದರೆ ಆಯ್ತು ಅಂದ್ಬಿಟ್ಟು ಮಾಡತ್ತೀನಿ. ಬಟ್ ಏನು ಮಾಡ್ಬೇಕಂತಂದ್ರೆ ನಮ್ಮ ಹಸ್ಬೆಂಡಿಗೆ ಕೇಳಿದೆ ನಾನು, ಅವರ ಬಾಳೆ ಹುಗ್ಗಿ ಮಾಡಿಬಿಡ ಅಂತ ಹೇಳಿದರೆ. ಹಿಂಗಾಗಿ ಜಸ್ಟ್ ಬ್ಯಾಳೆ ಹುಗ್ಗಿ ಅಷ್ಟೇ ಮಾಡತ್ತೀನಿ. ಬ್ಯಾಳೆ ಖಾಲಿ ಆಗಿದ್ವು ಮನೆಯೊಳಗೆ, ಹೀಗಾಗಿ ಇವಾಗ ತೊಗೊಂಡ್ಬಂದೀವಿ ನಾವು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡೆ ನಾನು. ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಆಗ್ತಾವೆ ಅನಿಸ್ತೈತಿ, ಅಷ್ಟು ಕಡಲೆಬೇಳೆ ತೊಗೊಂಡೆ ನಾನು. ಪಾಯಸ ಅಂದರೆ ಸ್ವಲ್ಪ ಜಾಸ್ತಿ ತಿನ್ನಂಗಿಲ್ಲಲ್ಲ, ಹೀಗಾಗಿ ನಾನು ಕಡಿಮೆ ಪ್ರಮಾಣದೊಳಗೆ ಕಡಲೆಬೇಳೆ ತೊಗೊಂಡೇನಿ. ಅದಕ್ಕೆ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಚರ್ಗಿ ಆಗುವಷ್ಟು ನೀರು ಹಾಕೊಂಡ್ಬಿಟ್ಟು ಕುದಿಯೋಕೆ ಇಟ್ಕೊಳತ್ತೀನಿ ನಾನು. ಒಂದು 5-6 ವಿಸಿಲ್ ಹೊಡ್ಸ್ಕೋಬೇಕು. ಹೀಗಾಗಿ ಅಲ್ಲಿವರೆಗೂ ನೀವು ಬೇಳೆ ಕುದಿತಿರ್ತಾವೆ. ನಾನು ಸ್ವಲ್ಪ ಬೇರೆ ಎಕ್ಸ್ಟ್ರಾ ಕೆಲಸ ಇರ್ತೈತಲ್ಲ ಅದನ್ನೆಲ್ಲ ಮುಗಿಸ್ಕೋಬೇಕು. ಅಲ್ಲಿವರೆಗೂ ನೋಡ್ಬೋದಿಲ್ಲ. ಇನ್ನು ಚಪಾತಿ ಹಿಟ್ಟು ಕೂಡ ನಾದಬೇಕು, ಯಾಕಂತಂದ್ರೆ ಬೇಳೆ ಹುಗ್ಗಿ ಮತ್ತು ಚಪಾತಿ ಮಾಡಂತ ಹೇಳಿದ್ದಾರೆ ಇವರು. ಹೀಗಾಗಿ ಅವರಿಗೆ ಯಾವಾಗಲೂ ನಾವು ಅಮಾವಾಸ್ಯೆ ಬಂದುಬಿಟ್ರೆ ಏನಾದರೂ ಒಂದು ಸ್ವೀಟ್ ಮಾಡ್ತಾನೆ ಇರ್ತೀವಿ. ಬೇಳೆ ಹುಗ್ಗಿ ಇಲ್ಲ ಬ್ಯಾಳಿದ ಒಟ್ಟು ಸ್ವೀಟ್ ಮಾಡ್ತೀವಿ ನಾವು. ಹೀಗಾಗಿ ಬೇಳೆ ಹುಗ್ಗಿ ಮತ್ತು ಚಪಾತಿ ಅದರ ಕಾಂಬಿನೇಷನ್ ಸೂಪರಾಗಿರ್ತೈತಿ. ಹೀಗಾಗಿ ನಾವು ಇವತ್ತು ಬೇಳೆ ಹುಗ್ಗಿ ಚಪಾತಿ ಮತ್ತು ರೈಸ್ ಯಾವುದಾದ್ರೂ ಒಂದು ರೈಸ್ ಮಾಡಿದ್ರೆ ಆಯಿತು ಸ್ಪೆಷಲಾಗಿ ಅಂದ್ಬಿಟ್ಟು. ರೈಸ್ಗೂ ಆಮೇಲೆ ಇಟ್ಕೋಬೇಕು. ಬಟ್ ಬೇಳೆ ಹುಗ್ಗಿ ಎಲ್ಲ ಕುದ್ದ ನಂತರ ರೈಸಿಗೆ ಇಟ್ಕೋತೇನೆ ನಾನು. ಇವಾಗ ಸಾಲ್ಟ್ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ಈಗ ಇದಕ್ಕೆ ಡಬ್ಬಿಗೆ ಹಾಕಿ ಇಟ್ಕೊಂಡೆ. ಇನ್ನು ಚಪಾತಿ ಹಿಟ್ಟು ನಾದ್ಕೋಬೇಕು. ಖುಷಿನೂ ಜಲ್ದಿನ ಬಂದುಬಿಡ್ತಾಳೆ. ಸ್ವಲ್ಪ ಹೊರಗೆ ಇಲ್ಲೇ ನಮ್ಮ ಮನೆ ಮುಂದೆ ಆಟ ಆಡೋಕೆ ಹೋಗ್ಯಾಳಾಗಿ. ಬಟ್ ಆಕೆ ಬರುವಷ್ಟೊತ್ತಿಗೆ ಒಂದು ಅರ್ಧ ಕೆಲಸ ಆದರೂ ಮುಗಿಸ್ಕೊಂಡಿರ್ಬೇಕು ನಾನು. ಚಪಾತಿ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂತಂದ್ರೆ ಆಕೆ ನಾ ಹೆಂಗೆ ಮಾಡ್ತಿರ್ತೀನಲ್ಲ ಅದೇ ಥರ ಮಾಡೋಕಂದ್ಬಿಟ್ಟು ಈ ಸ್ಟವ್ ಕಡೆ ಎಲ್ಲ ಬಂದು ಹತ್ತಿ ಕೂಡ್ತಾಳೆ. ಹೀಗಾಗಿ ನಾನು ಆಕೆ ಬರುವಷ್ಟೊತ್ತಿಗೆ ಗ್ಯಾಸ್ ಕಡೆ ಏನು ಕೆಲಸ ಇರ್ತೈತಿಲ್ಲ ಅದನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡು ಅದಾದಮೇಲೆ ಕಸ ಅದು ಎಲ್ಲ ಹೊಡ್ಕೊಳ್ಳೋದಷ್ಟೇ ಇಟ್ಕೋತೀನಿ ನಾನು. ಹೀಗಾಗಿ ನಾನು ಗ್ಯಾಸ್ ಕಡೆ ಏನಾದರೂ ಕೆಲಸ ಐತಂದರೆ ಬೇಗ ಮುಗಿಸ್ಕೊಂಡು ಆಮೇಲೆ ಆಕೆ ಜೊತೆ ಆಟ ಆಡೋಕೆ ರೆಡಿ ಆಗ್ತೇನೆ ನಾನು. ಇಲ್ಲ ಅಂತಂದರೆ ಯಾವ ಕೆಲಸನೂ ಮಾಡಿಸ್ಕೊಡಂಗಿಲ್ಲ ಆಕೆ. ನೋಡ್ಬೋದು ಇಲ್ಲಿ ಚಪಾತಿ ಹಿಟ್ಟು ಕೂಡ ಇಟ್ಕೊಳತ್ತೇನೆ ನಾನು. ಇವಾಗ ಅವ್ರು ಬಂದುಬಿಟ್ರಂದ್ರೆ ಸಡನ್ನಾಗಿ 1-2 ಚಪಾತಿ ಮಾಡಿಕೊಡ್ಬೋದು ಅಂದ್ಬಿಟ್ಟು. ಮತ್ತು ಖುಷಿನೂ ಈಗೀಗ ಚಪಾತಿ ಮತ್ತು ರೊಟ್ಟಿನ ಆರಾಮಾಗಿ ತಿನ್ನತ್ತಾಳೆ. ಯಾಕಂತಂದ್ರೆ ಸ್ವಲ್ಪ ಏನಾದರೂ ಚಪಾತಿ ಮಾಡಿದ ಕೂಡಲೇ ಆಕೆಗೆ ಏನಾದರೂ ಬಿಸಿದ ಚಪಾತಿ ಮಾಡಿ ಅದಕ್ಕೆ ತುಪ್ಪ ಇಲ್ಲ ಸ್ವಲ್ಪ ಮೊಸರು ಏನಾದರೂ ಹಾಕಿಕೊಟ್ರೆ ಆರಾಮಾಗಿ ತಿನ್ಕೊಂಡು ಅಡ್ಡಾಡ್ತಾಳೆ. ಅದೊಂದು ಖುಷಿ ನನಗೆ. ಯಾಕಂತಂದ್ರೆ ಬೇರೆ ಅಡುಗೆ ಆಕೆಗೂ ಸಪ್ರೇಟಾಗಿ ಮಾಡ್ಬೇಕು, ಅವ್ರಿಗೆ ಸಪ್ರೇಟಾಗಿ ಮಾಡ್ಬೇಕು, ಮತ್ತು ನಮಗೊಂದು ಮಾಡ್ಬೇಕಂದ್ರೆ ಆಗಂಗಿಲ್ಲಲ್ಲ. ಹೀಗಾಗಿ ಆಕೆ ನಮ್ಮ ಜೊತೆನೇ ಅಡ್ಜಸ್ಟ್ ಆಗಿ ತಿನ್ನತ್ತಾಳೆ. ಅದೊಂದು ಖುಷಿ ನನಗೆ. ನೋಡ್ಬೋದಿಲ್ಲ ಚಪಾತಿ ಹಿಟ್ಟು ನಾದಿಟ್ಕೊಂಡೆ ನಾನು. ಇನ್ನು ಸ್ವಲ್ಪ ಖುಷಿಗೆ ಚಪಾತಿ ತಿಂದರೆ ಚಪಾತಿ ತಿಂತಾಳೆ, ಇಲ್ಲ ಅಂತಂದ್ರೆ ರೇಷನಕ್ಕೆ ಅನ್ನ ಮಾಡಿರ್ತೇನೆ ನಾನು. ಆಕೆ ಚಲೋಕ್ಕೆ ಅನ್ನ ಅದು ಸ್ಮ್ಯಾಶ್ ಮಾಡಿ ತಿನ್ಸೋಕೆ ಅಷ್ಟು ಈಸಿಯಾಗಿ ಸರಿ ಅನ್ಸಂಗಿಲ್ಲ. ಹೀಗಾಗಿ ನಾನು ರೇಷನಕ್ಕೆ ಅನ್ನನ ಇಟ್ಕೊಳತ್ತೀನಿ. ಮತ್ತು ಅದು ಅಲ್ದೆ ಬೆಳಗ್ಗೆ ಅನ್ನ ಮಾಡಿದ್ದನ್ನು ಏನಾದರೂ ಸ್ಪೆಷಲ್ಲಾಗಿ ಮಾಡ್ಬೇಕಂತಂದ್ಬಿಟ್ಟು ಇಟ್ಟೇನಿ. ಸ್ವಲ್ಪ ಅವರು ಲೆಮನ್ ರೈಸ್ ಮಾಡಂತ ಹೇಳಿದರೆ ಅದ್ರ ರೆಸಿಪಿ ಕೂಡ ನಾನು ತೋರಿಸ್ತೇನೆ ಯಾವ ಥರ ಮಾಡ್ತೇನೆ ಅನ್ನೋದನ್ನು. ಇವಾಗ ಖುಷಿಗೆ ಮತ್ತು ದೇವ್ರಿಗೆ ಸ್ವಲ್ಪ ನೈವೇದ್ಯಕ್ಕೆ ಅಂದ್ಬಿಟ್ಟು ರೈಸ್ ಇಟ್ಕೊಳತ್ತೇನೆ ನಾನು. ಮನೆಯೊಳಗಿನ ಕುಕ್ಕರ್ ಎಲ್ಲ ಹಾಳಾಗಿಬಿಟ್ಟವ. ದೊಡ್ಡ ಕುಕ್ಕರ್ ಒಂದು ಚಲೋ ಐತಿ. ಹೀಗಾಗಿ ನಾನು ಒಂದು ಕುಕ್ಕರ್ ಒಳಗನೆ ಎಲ್ಲ ಮಾಡ್ಕೋಬೇಕಂದ್ರೆ ಆಗಂಗಿಲ್ಲ. ಹೀಗಾಗಿ ಬೊಗಣಿ ಒಳಗನೆ ಅನ್ನಕ್ಕೆ ಇಟ್ಕೊಂಡೀನಿ. ಇನ್ನು ಈ ಕಡೆ ಪಾಯಸ ಕೂಡ ರೆಡಿ ಆಯಿತು. ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡೇನಿ. ಇನ್ನು ಸ್ವಲ್ಪ ಅದಕ್ಕೆ ಏಲಕ್ಕಿ ಲವಂಗದ ಪುಡಿ ಮತ್ತು ಅದಾದಮೇಲೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡು ತುಪ್ಪದೊಳಗೆ ಹಾಕ್ಕೊಂಡು ಇದಕ್ಕೆ ಹಾಕೊಂಡ್ಬಿಟ್ರೆ ಪಾಯಸ ರೆಡಿ ಆಯಿತು. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಬಾದಾಮಿಗೆ ಇದ್ರೊಳಗೆ ಪ್ಲೇಟ್ ಒಳಗೆ ಹಾಕಿ ಪ್ಲೇಟ್ ತೊಗೊಂಡು ರೆಡಿಯಾಗಿ ನಿಂತಾಳೆ ಇಲ್ಲಿ. ಹಾಕಿ ಕೊಡು ಅಂತಂದು ನೋಡಲ್ಲಿ ಚಲ್ತಿ ಅದನ್ನು ಖುಷಿ
ಚಲ್ತಿಮ್ಮ ಶೇಂಗಾ ಬೇಕನ ಶೇಂಗಾ ಬೇಕಾ ಹ್ಞೂ ತಗೋ ಶೇಂಗಾ ಬೇಡ ನೀನು ಭಾಳ ಶಾನ ಅದಿ ಚಲೋದಷ್ಟೇ ತಿಂತೀನಿ ನೀನು ಎದ್ದೇಳ ಮ್ಯಾಗ ಎದ್ದೇಳ ಹೆಂಗೆ ತಿನ್ನತಿ ನೋಡೋಣ ತೋರಿಸಿಲ್ಲೇ ಹೆಂಗೆ ತಿಂತೀನಿ ನೀನು ಹೆಂಗೆ ತಿಂತಿ ಖುಷಿ ತೋರ್ಸಂಗಿಲ್ಲನ ತೋರ್ಸಂಗಿಲ್ಲ ಏನು ಬೇಕು ಪಾಪು ಎಲ್ಲಿ ನಾವಲ್ಲಿಪ್ಪ ಅಡುಗೆ ಮಾಡ್ಬೇಕು ಆಮೇಲೆ ಬರ್ತೇನೆ ಹೋಗು ಹ್ಞೂ ಆಮೇಲೆ ಬರ್ತೇನೆ ಹೋಗಂದ ಹ್ಞೂ ಶಾನೆ ಅಲ್ಲಿ ಚೇರ್ ಮ್ಯಾಗ ಕೂಡಿ ಇಲ್ಲೇ ಕುಂದ್ರು ಇಲ್ಲಿ ಕೂಡಿಲ್ಲಿ ಹೊರಗೆ ಬೇಡ ನಾವಲ್ಲಿ ಖುಷಿ ಅಡುಗೆ ಮಾಡ್ಬೇಕು ಪಪ್ಪ ಬರ್ತಾರೆ ಈಗ ಮಮ್ಮ ತಿನ್ನಾಕ ಹ್ಞೂ ಅಡುಗೆ ಮಾಡ್ತೇನೆ ನಾನು ಹ್ಞೂ ಗುಡ್ ಗರ್ಲ್ ಇಲ್ಲಿ ನೋಡಿಲ್ಲ ಫ್ರೆಂಡ್ಸ್ ಇನ್ನು ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರ್ತೈತಿ ಶಾಪಿಗೆ ಬಂದಿದ್ವಿ ನಾವು ಅಲ್ಲೇ ನಮ್ಮದು ಡೆಲಿವರಿ ಕೊಟ್ಟು ಹೋದರೆ ಹೀಗಾಗಿ ತೊಗೊಂಡ್ಬಿಟ್ಟು ಓಪನ್ ಮಾಡಿ ತೋರಿಸ್ತೇನೆ ಏನು ಬಂದೈತೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ ಬರ್ರಿ ಇವಾಗ ನೋಡೋಣ ಏನೈತೆ ಅನ್ನೋದನ್ನು ಅದನ್ನು ತುಳಿತಿಯಲ್ಲ ತೊಗೊಂಬ ಹೊಡಿತೇನೆ ನಾನು ಇನ್ನು ತೊಗೊಂಬ ಇಲ್ಲಿ ತೊಗೊಂಬ ಜಲ್ದಿ ಬಾ ಓಡಿ ಬಾ ಪಾಪು ತೊಗೊಂಬ ಇಲ್ಲಿ ಅದು ತೊಗೊಂಬ ಅದನ್ನು ಐಸ್ ಕ್ರೀಮ್ ಐತದ್ರಾಗ ತುಳಿದಲ್ಲ ನೀ ಬಾ ಜಲ್ದಿ ಬಾ ಐಸ್ ಕ್ರೀಮ್ ಐತಿ ಏನು ಮಾಡ್ತಿ ಈಗ ನೋಡೋಣ ನೋಡೋಣ ತೋರಿಸ್ಲಿ ನಿಂಗೂ ಬಾ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮೊನ್ನೆ ನಾನು ಡ್ರೆಸ್ ಆರ್ಡರ್ ಮಾಡಿದ್ದೆ ನಾನು ಮೀಶೋ ಒಳಗೆ ಆರ್ಡರ್ ಮಾಡಿದ್ದೆ ಬಟ್ ಡ್ರೆಸ್ ಯಾವ ಥರ ಬಂದಾವ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ಬೇಕಂತಂದು ವೀಡಿಯೋ ಮಾಡತ್ತೀನಿ ನಾನು ಇಲ್ಲೇ ಶಾಪಿಗೆ ಬಂದಿದ್ದೆ ನಾನು ಆವಾಗ ಅವ್ರು ಕೊಟ್ಟು ಹೋದರೆ ಹೀಗಾಗಿ ಇಲ್ಲೇ ವೀಡಿಯೋ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಓಪನ್ ಮಾಡತ್ತೀನಿ ನೋಡ್ಬೋದು ಇಲ್ಲೇ ನಿಮ್ಮ ಮುಂದೆ ಓಪನ್ ಮಾಡತ್ತೀನಿ ಯಾವ ಥರ ಇರ್ತಾವೆ ಅನ್ನೋದನ್ನು ಡ್ರೆಸ್ ನಿಮಗೂ ಕೂಡ ತೋರಿಸ್ತೇನೆ ನಾನು ಕೊಂಬೋ ಸೆಟ್ ಇದ್ದೀವ ಹೀಗಾಗಿ ನಾನು 2 ಇರಲಿ ಡೈಲಿ ವೇರ್ಗೆ ಅಂದ್ಬಿಟ್ಟು ಆರ್ಡರ್ ಮಾಡಿದೆ ಬಟ್ ಯಾವ ಥರ ಬರ್ತಾವೋ ಬಟ್ಟೆ ಅಂತಂದು ನೋಡಿಬಿಟ್ಟು ವಾಪಸ್ ರಿಟರ್ನ್ ಹಾಕಿದ್ರೆ ಆಯ್ತು ಅಂತಂದು ಆರ್ಡರ್ ಮಾಡೀನಿ ಬಟ್ ಬಟ್ಟೆ ಯಾವ ಥರ ಅದಾವ ಅನ್ನೋದನ್ನು ನೋಡೋಣ ಬರ್ರಿ ಇವಾಗ ನೋಡೋಣ್ರಿ ಓಪನ್ ಮಾಡಿ ನೋಡ್ರಿಲ್ಲ 2 ಬಂದವ ಕಲರ್ ಮಾತ್ರ ಸೂಪರ್ ಅದಾವ ನಂಗೆ ಕಲರ್ ಭಾಳ ಇಷ್ಟ ಆಯ್ತು ಇದು ಕರೆ ಹೇಳ್ಬೇಕಂತಂದರೆ ಪಿಂಕ್ನು ನನಗೆ ಫೇವ್ರೇಟ್ ಕಲರ್ ಮತ್ತು ಅದು ಅಲ್ದ ಯೆಲ್ಲೋ ಕಲರ್ ಡ್ರೆಸ್ ಆಲ್ಮೋಸ್ಟ್ ಎಲ್ಲ ಹಳಿವಾಗಿಬಿಟ್ಟಿದ್ದು ಹೀಗಾಗಿ ನಾನು ಎಲ್ಲೋ ಇರಲಿ ಅಂದ್ಬಿಟ್ಟು ಅದು ಒಂದು ತೊಗೊಂಡೆ ಮತ್ತು ಇದು ಒಂದು ತೊಗೊಂಡೆ 2 ಕಲರ್ ಇದ್ದು ಕೊಂಬೋ ಇದ್ದು ಇವ ಹೀಗಾಗಿ 2 ಇರಲಿ ಮತ್ತು ಕಡಿಮೆ ಪ್ರೈಸ್ ಒಳಗೆ ಬರ್ತಾವಲ್ಲ ಅಂದ್ಬಿಟ್ಟು ತೊಗೊಂಡೆ 2 ಜಸ್ಟ್ ಭಾಳ ಏನಿಲ್ಲ ಜಸ್ಟ್ 296 ಏನೋ 296 ಕೊಟ್ಟೆ ನಾನು ಬಟ್ ಮಟೀರಿಯಲ್ ಮಾತ್ರ ಸೂಪರ್ ಐತಿ ಇದು ಅಂತೂ ಭಾಳ ಇಷ್ಟ ಆಯ್ತು ನನಗೆ ಅದು ಅಲ್ಲದೆ ಈ ಥರ ಈ ಫ್ಲವರ್ ಡಿಸೈನ್ ಮತ್ತು ಈ ಥರ ಬಂದಾವಲ್ಲ ಭಾಳ ಲುಕ್ ಕೊಡ್ತಾ ಇವೆ ಯಾಕಂತಂದ್ರೆ ಮುಂದೆ ಈ ಥರ ಬರೋದ್ರಿಂದ ಭಾಳ ಚಂದ ಅನಿಸ್ತಾವೆ ಪ್ಲೇನ್ ಇರೋದಕ್ಕಿಂತನೂ ಈ ಥರ ನಂಗೆ ಭಾಳ ಇಷ್ಟ ಆಗ್ತೈತಿ ಒಂಥರ ಎಂಬ್ರಾಯ್ಡ್ರಿ
ಟೈಪ್ ಡಿಸೈನ್ ಮಾಡಿದ್ದಾರೆ. ಭಾಳ ಇಷ್ಟ ಆಯ್ತು. ಮತ್ತು ಕ್ಲಾತ್ನು ಚಲೋನೇ ಐತಿ, ಬಟ್ ಬೆಟರ್ 150ಗೆ ಏನು ಬರ್ತಾವೆ ಹೇಳ್ರಿ. ಮತ್ತು 150ಗೆ ಇಷ್ಟ ಆದರೂ ಬಂದಾವಲ್ಲ, ಭಾಳ ಬೆಟ್ರ್ ಮತ್ತು ಭಾಳ ಸೂಪರ್ ಅದಾವೆ. ಬಟ್ಟೆ ಅಂತೂ ಕಾಟನ್ ಒಳಗೆ ಬಂದಾವೆ. ಒಂದು ಚೂರು ಕಲರ್ ಅದು ಏನೂ ಹೋಗಂಗಿಲ್ಲ. ಮತ್ತು ಇದೇನು ಈ ಥರ ವೈಟ್ ಏನು ಡಿಸೈನ್ ಐತಲ್ಲ ಅದೆಲ್ಲ ದಾರದಿಂದನೇ ಮಾಡಿದ್ದಾರೆ. ಮತ್ತು ಪೇಂಟ್ ಎಲ್ಲ ಇಲ್ಲ, ಹೀಗಾಗಿ ಸೂಪರ್ ಬಂದಾವೆ. ಮತ್ತು ಇನ್ನೊಂದು ಯಾವ ಥರ ಆಯ್ತು ಅನ್ನೋದನ್ನು ಕೂಡ ತೋರಿಸ್ತೇನೆ, ನೋಡ್ಬೋದಿಲ್ಲ. ಯೆಲ್ಲೋ ಕಲರ್ನು ಭಾಳ ಇಷ್ಟ ಆಯ್ತು. ಪಿಂಕ್ ಮತ್ತು ಯೆಲ್ಲೋ ಇದರ ಎರಡದ್ರ ಜೊತೆನೂ ವೈಟ್ ಪ್ಯಾಂಟ ಮತ್ತು ವೈಟ್ ವೇಲ್ ಅದು ಹಾಕೊಂಡ್ರೆ ಸೂಪರ್ ಕಾಣಿಸ್ತವೆ. ನನಗಂತೂ ಭಾಳ ಇಷ್ಟ ಅದು. ಟೋಟಲಿ ಎರಡೂ ಕಲರ್ನು ಇಷ್ಟ ಅದು. ಹಂಗೆ ಮತ್ತು ಬಟ್ಟೆ ಕೂಡ ಚಲೋನ ಅದಾವೆ. ಕಾಟನ್ ಒಳಗೆ ಏನೋ ಬಂದಾವೆ ಬಟ್ಟೆ. ನನಗೆ ಬಟ್ಟೆ ಅದು ಇದು ಯಾವ್ದು ಅನ್ನೋದು ಅಷ್ಟೇ ಕ್ಲಿಯರಾಗಿ ಗೊತ್ತಾಗಂಗಿಲ್ಲ. ಬಟ್ಟೆ ಮಾತ್ರ ಕೈ ಒಳಗೆ ಹಿಡಿದ್ರೆ ಫುಲ್ ದಪ್ಪನೂ ಬಂದಾವೆ. ಕ್ಲಾತ್ ಏನು ಅಷ್ಟೇನು ತಿಳು ಅನ್ಸಂಗಿಲ್ಲ. ಮತ್ತು ಹಾಕೊಂಡಾಗೂ ಕಂಫರ್ಟೇಬಲ್ ಅದಾವೆ. ಮತ್ತು ಅದು ಅಲ್ಲದೆ ನನಗೆ ಸ್ವಲ್ಪ ಸೈಜ್ ಯಾವ ತರಿಸಿದ್ರು ದೊಡ್ಡನ ಆಗ್ತವೆ. ನಾನು ಇರೋದು ತಳ್ಳಲ್ಲ, ಹೀಗಾಗಿ ನನಗೆ ಯಾವ ತರಿಸಿದ್ರು ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಅಲ್ಟ್ರೇಷನ್ ಮಾಡಿನ ಹಾಕೋಬೇಕು. ನಾನು ನೋಡ್ಬೋದಿಲ್ಲ, ಅದು ಸ್ವಲ್ಪ ಬೆಟ್ರ್ ಆಗಿತ್ತು ಇದು. ಬಟ್ ಅದಕ್ಕಿಂತ ಸ್ವಲ್ಪ ಲೂಸ್ ಅನ್ಸತ್ತಿತ್ತು. ಹೊಸವದಾವಲ್ಲ, ಹೀಗಾಗಿ ನಾನು ಒಂದು ಸಾರಿ ಒಗೆದ್ಬಿಟ್ಟು ಅದಾದಮೇಲೆ ಈ ಮಮ್ಮಿ ಕಡೆ ಹಿಡಿಸ್ಕೋತೀನಿ. ನಾನು ಯಾವ ಥರ ಕೂಡ್ತಾವೆ ಅನ್ನೋದು ಆಮೇಲೆ ಗೊತ್ತಾಗ್ತೈತಿ. ಬಟ್ ಇವಾಗಂತೂ ಸೂಪರಾಗಿ ಕಾಣತ್ತಿದ್ದು. ಖುಷಿ ನೋಡ್ರಿ, ಇಲ್ಲೇ ನಾನು ಮಲ್ಕೊಂಡ್ಬಿಟ್ಟಾಳ ಆರಾಮಾಗಿ. ಮನೆಗೆ ಬಂದು ಕೂಡಲೇ ನಿದ್ದೆ ಮಾಡೋಕೆ ಶುರು ಮಾಡ್ಯಾಳ. ಈಗ ಜಸ್ಟ್ ಊಟ ಮಾಡಿಸಿದೆ. ನಾನು ಊಟ ಮಾಡಿಸಿ ಇನ್ನೇನು ಒಳಗೆ ಸ್ವಲ್ಪ ಟಿ ವಿ ನೋಡ್ಕೋತ ಕುಂದಿರ್ಲಿ ಅಂದ್ಬಿಟ್ಟು ಒಳಗೆ ಕೆಲಸ ಮಾಡತ್ತಿದ್ದೆ. ನಾನು ಅಷ್ಟೊತ್ತು ಅನ್ಕೊಡ್ದೆ ಇಲ್ಲಿ ಮಲ್ಕೊಂಡಾಳಕ್ಕೆ. ಆಮೇಲೆ ಮತ್ತು ಆಕಿ ಕಡೆ ನೋಡ್ಕೋತಾನೆ ಇರ್ತೀನಿ ನಾನು ಪದೇ ಪದೇ. ಯಾಕಂತಂದರೆ ಕೆಳಗೆ ಬೀಳೋದೆಲ್ಲ ಮಾಡ್ತಿರ್ತಾಳಲ್ಲ, ಹೀಗಾಗಿ ನೋಡ್ಕೋತಾನೆ ಇರ್ತೀನಿ. ಎಬ್ಸಿದ್ರೆ ಹೇಳಾತಾನೆ ಇಲ್ಲ. ಪೂರ್ತಿಯಾಗಿ ನಿದ್ದೆ ಹತ್ತಿದ ಮೇಲೆ ಒಳಗೆ ಹೋಗಿ ಹಾಕ್ಬೇಕು. ನೋಡಿರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ವಿಡಿಯೋನ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿರಿ. ಹಂಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರು ಇರ್ತಿರಲ್ಲ, ಹೊಸದಾಗಿ ವಿಡಿಯೋ ನೋಡ್ತಿರ್ತಿರಲ್ಲ, ಅವರ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಬರೋ ವೀಡಿಯೋಸ್ದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಆವಾಗ ನಾನು ವೀಡಿಯೋನ ಆರಾಮಾಗಿ ಈಸಿಯಾಗಿ ನೀವು ವಾಚ್ ಮಾಡ್ಬೋದು. ಸರಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಟಾಟಾ, ಬೈ ಬೈ, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗೋಣ್ರಿ. ಅಲ್ಲಿವರೆಗಿನೂ ಬಾಯ್.